ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಬಂಡಿದವ್ರು ನಡ್ತಾ ಇದೆ. ಬನ್ನಿ, ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಯಾರೆಲ್ಲ ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದಾರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಆಪ್ಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ, ಇವತ್ತು ಯಾವ ಥರ ಎಲ್ಲ ಹೌದು ಏನು ಅಂತ ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದೀರಾ? ನೋಡಲಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನಮ್ಮೂರಲ್ಲಿ ನಾಳೆ ಬಣ್ಣದವ್ರು ಅಂತ ಹೇಳಿದ್ದೆ. ನೋಡ್ತಾ ಇರ್ಬೋದು, ಇವತ್ತು ಸ್ಟಾರ್ಟ್ ಆಗಿದೆ ಬಣ್ಣದವ್ರು ಯಾವ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. 30 ವರ್ಷಗಳ ನಂತರ ಮಾಡ್ತಾ ಇರೋವಂಥದ್ದು ಬಣ್ಣದವರು. ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಲ್ಲ ಆಗ್ತಾಯಿದೆ. ಇಲ್ಲಿ ಹೂವಿನ ಡೆಕೋರೇಷನ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ದೀಪಗಳನ್ನ ಎತ್ಕೊಂಡು ಸಾಲಾಗಿ ಬರ್ತಾ ಇದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋದಕ್ಕೆ ಆಗ್ತಾಯಿಲ್ಲ. ಇದನ್ನು ನೋಡಿದ್ರೇ ಗೊತ್ತಾಗೋದು, ಅಷ್ಟು ಚೆನ್ನಾಗಿದೆ. ಮತ್ತು ಅವ್ರ ಫ್ಯಾಮ್ಲಿ, ಗಂಡ ಹೆಂಡತಿ ಮಕ್ಕಳು ಇಷ್ಟು ಜನನೂ ರೆಡಿಯಾಗಿ ಈಗ ದೀಪಗಳನ್ನ ಎತ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅಷ್ಟು ಚೆನ್ನಾಗಿದೆ. ಬಣ್ಣದವರು ನಮ್ಮೂರಲ್ಲಿ 30 ವರ್ಷ ಆದಮೇಲೆ ನಡೀತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೀತಾ ಇದೆ. ಇದನ್ನು ಮಿಸ್ ಮಾಡದೆ ಎಲ್ಲರೂ ನೋಡಿ. ಆಮೇಲೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಅಣ್ಣ, ಅಕ್ಕ ಮತ್ತು ಅವ್ರ ಮಕ್ಕಳು ಇವರು ಕೂಡ ಬಂದರು. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೀನಿ ಅಣ್ಣನ ಮನೆ ಗೃಹಪ್ರವೇಶ ಅಂತ ಹೇಳ್ಬಿಟ್ಟು. ಇವ್ರದ್ದೇ ಮನೆ ಗೃಹಪ್ರವೇಶ ಆಗಿದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಎಲ್ಲರೂ ರೆಡಿಯಾಗಿ ಒಬ್ಬೊಬ್ಬರಾಗಿ ಸಾಲಾಗಿ ದೀಪಗಳನ್ನ ಎತ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ಗಂಡ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ರೆಡಿಯಾಗಿರೋದು ನೋಡಿ ಹೊಸ ಮದುವೆ ಗಂಡು ಥರ ಕಾಣ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಅಷ್ಟೇ. ಈಗ ಇವರೆಲ್ಲ ಊರು ಸುತ್ತು ಮೆರವಣಿಗೆ ಬರ್ತಾರೆ. ಈಗ ಅಷ್ಟರಲ್ಲಿ ಇನ್ನೊಂದು ಬ್ಯಾಚ್ ನೋಡಿ ಹಿಂದೆಗಡೆ ಇವರು ಮುಂದೆ ಹೋಗ್ತದೆ.
ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಈಗ ಇಲ್ಲಿ ಬರ್ತಾ ಇದ್ದಾರೆ. ಅಮ್ಮ ಕೂಡ ಅಲ್ಲಿ ಅವ್ರ ಜೊತೆ ಬರ್ತಾ ಇದ್ರು. ನಾವು ಮುಂದೆ ಇದ್ವಿ, ಅಮ್ಮ ಅವ್ರ ಹಿಂದೆ ಬರ್ತಾ ಇದ್ರು. ಆ ಕಾರಣಕ್ಕೆ ಬಂದ ಮೇಲೆ ತೋರಿಸ್ತಾ ಇರೋಂಥದ್ದು ಇಲ್ಲಿ ಈಗ ಎಲ್ಲ ದೀಪಗಳು ಎತ್ಕೊಂಡು ಬಂದರು ಈ ಕಡೆ. ಈ ಕಡೆ ಬಂದಮೇಲೆ ಇಲ್ಲಿ ಒಂದು ಚಿಕ್ಕದಾದ ಗುಡಿಯನ್ನು ಕಟ್ಟಿದ್ರು. ಅಲ್ಲಿ ದೇವಸ್ಥಾನ ಹತ್ರ ಹೋದು ಗುಡಿ ಅಂತ ಹೇಳಿದ್ರೆ ಚಪ್ಪರ ಥರ ಹಾಕಿ ಪೂಜೆಯನ್ನು ಮಾಡ್ತಾ ಇರೋವಂಥದ್ದು. ಇವ್ರದ್ದು ಮನೆ ದೇವಸ್ಥಾನ ಬಂದು ಸೀತಮ್ಮನ ಬೆಟ್ಟ ಅಂತ ನಿಮಗೆಲ್ಲ ಗೊತ್ತಾ ಇರುತ್ತೆ. ಕೈವಾರಕ್ಕೆ ಹೋಗೋ ರೋಡಲ್ಲಿ ಇರೋವಂಥದ್ದು. ಅಲ್ಲಿ ಇರೋವಂಥ ದೇವಸ್ಥಾನ ಇವ್ರದ್ದು ಮನೆ ದೇವಸ್ಥಾನ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾ ಇರೋವಂಥದ್ದು. ಈಗ ಇಲ್ಲಿ ಬಂದು ಅಪ್ಪ ಫ್ರೆಂಡ್ಸ್ ಇವರು ಕರಿತಾ ಇದ್ರು, ಬನ್ನಿ ಊಟ ಮಾಡ್ಕೊಂಡು ಹೋಗಿ, ಹಾಗೆ ಹೊರಟ್ಬಿಟ್ಟೇರಾ ಅಂತ ಹೇಳ್ಬಿಟ್ಟು, ಇಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ. ಹಾಗೆ ಎಲ್ಲರೂ ಮಾತಾಡಿಸ್ತಾ ಇದ್ರು. ಎಲ್ಲರನ್ನೂ ಮಾತಾಡಿಸ್ತಾ ಇಲ್ಲೇ ನಿಂತ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಜಾಗ ಚಿಕ್ಕದಿದೆ, ಆ ಕಾರಣಕ್ಕೆ ಹೋಗೋಕ್ಕೆ ಸ್ವಲ್ಪ ಜಾಗ ಚಿಕ್ಕದು. ಅದಕ್ಕೆ ಎಲ್ಲ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಅವ್ರು ಮುಂದೋದ್ಮೇಲೆ ಆಮೇಲೆ ಹೋಗುವಂಥದ್ದು. ಇಲ್ಲಿ ಇನ್ನೊಬ್ಬಣ್ಣ ಬರ್ತಾ ಇದ್ದಾನೆ, ಅಣ್ಣ ಅಂತ ಹೇಳಿದ್ನವ, ಅವ್ರ ಚಿಕ್ಕಪ್ಪ ನಮ್ಮ ಮಗ. ಅವ್ರ ಹೆಸರು ನರಸಿಂಹಣ್ಣ ಅಂತ ಹೇಳ್ಬಿಟ್ಟು ಅವ್ರು ಹೊಸಕೋಟೆನಲ್ಲಿ ಇರೋವಂಥದ್ದು. ಇವ್ರು ಬಂದು ಅಣ್ಣ ಮಾತಾಡಿಸ್ತಾ ಇದ್ವಿ. ಅದಕ್ಕೆ ಅಣ್ಣನಿಗೆ ರೇಗಿಸ್ತಾ ಇದ್ವಿ, ಅಣ್ಣ ಈ ಸಲ ಇಷ್ಟೊಂದು ಫಿಗರ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಕ್ಕ ಎಲ್ಲರೂ ನಗೀತಿದ್ರು, ಅಣ್ಣ ಅಕ್ಕ ಎಲ್ಲ ನಗೀತಾಯಿದ್ರು. ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ವಿ. ನಾವು ಯಾವಾಗಲೂ ಹೀಗೆ ತಮಾಷೆಗೆ ಸೇರಿದಾಗೆಲ್ಲ ಸಿಕ್ಕಿದಾಗ ಈ ಥರ ತಮಾಷೆ ತರಲೆ ಮಾಡಿಕೊಂಡು ಹೋಗ್ತೀವಿ. ಬಂದಾಗ ಯಾವಾಗಲಾದ್ರೂ ಅಪರೂಪಕ್ಕೆ ಒಂದ್ಸಲ ಆದರೂ ಅವ್ರ ಮನೆಗೆ ಹೋಗಿ ಬರ್ತೀವಿ. ಅವ್ರ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಎಲ್ಲ ಮಾಡ್ತಾಯಿರ್ತೀವಿ. ಮೊದಲೆಲ್ಲ ಹಳೆ ಮನೇಲಿರ್ಬೇಕಾದ್ರೆ ಜಾಸ್ತಿ ಹೋಗ್ತಿದ್ವಿ. ಈಗೆಲ್ಲ ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ರಲ್ವ, ಈಗೆಲ್ಲ ಸ್ವಲ್ಪ ಕಮ್ಮಿ. ಇಲ್ಲಿ ಶೈಲಕ್ಕ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾತಾಡಿಸ್ತಾಯಿದ್ರು ಅವ್ರನ್ನ. ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನಾನು, ತಂಗಿ ಮತ್ತು ಮಕ್ಕಳು ಎಲ್ಲ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಾಯಿದ್ವಿ. ಇಲ್ಲಿ ಬಂದು ತುಂಬಾ ಬಿಸಿಲು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ವಿ. SMS ಕ್ಯಾಟ್ರಿಂಗ್ ಅವ್ರು ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿದೆ. ಅವ್ರದ್ದೇ ಟೆಂಟ್ ಹೌಸ್ ಎಲ್ಲನೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಹಾಕಿರೋವಂಥ ಪೆಂಡಲ ಇದು ತುಂಬ ಚೆನ್ನಾಗಿತ್ತು. ಅದಕ್ಕೆ ನೀರು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮ ಮಗನ ಎತ್ತಿ ಸಾಕಾಯಿತು, ಸುಸ್ತೇ ಆಗೋಯ್ತು. ಅವನು ನಡೆಯೋದೇ ಇಲ್ಲ, ಎತ್ಕೊ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾಯಿರ್ತಾನೆ. ಅದಕ್ಕೆ ಅವನ್ನ ಎತ್ಕೊಂಡು ಬಂದು ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅದಕ್ಕೆ ಅವರು ಕರೆದ್ಬಿಟ್ಟು ಬನ್ನಿ ಟಿಫನ್ ಮಾಡಿ ಬನ್ನಿ, ಎಲ್ಲರೂ ಮಾಡ್ತಾಯಿದ್ದಾರೆ. ನಾನ್ ವೆಜ್ ತಿಂದಿರೋಂಥ ಸ್ವೀಟ್ಸು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ನಾವು. ಇಲ್ಲಿ ಬಂದು ಅಣ್ಣನ ಫ್ಯಾಮ್ಲಿ ಹೇಳಿದ್ನಲ್ವ, ಅಣ್ಣ ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ಮಗ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮ್ಲಿ ಕೂಡ ತೋರಿಸ್ತೀನಿ ಬನ್ನಿ. ಇಲ್ಲ ಅಣ್ಣ ಅವ್ರ ಹೆಂಡ್ತಿ ಎಲ್ಲ ನಿಂತ್ಕೊಂಡಿದ್ರು, ಹಾಗೆ ಅವ್ರನ್ನ ಫೋಟೋ ಹಿಡ್ಕೊತಾ ಇದ್ದೆ. ಬರ್ತೀವಿ ಅದಕ್ಕೆ ಅಣ್ಣ ಕರಿತಿದ್ರು, ಸರಿ ಬರ್ತೀವಿ ಅಂತ ಹೇಳಿದ್ವಿ. ಹಾಗೆ ಅವ್ರ ಫ್ಯಾಮ್ಲಿ ಕೂಡ ತೋರಿಸಿ ಬನ್ನಿ, ಅವ್ರ ಮಕ್ಕಳು ಎಲ್ಲನೂ ಇಲ್ಲೇ ಒಟ್ಟಿಗೆ ಇದ್ದಾರೆ. ಅವ್ರ ಜೊತೆ ನಿಂತ್ಕೊಂಡು ಫೋಟೋ ಇಸ್ಕೊಂಡವ್ರು ಗಂಡ ಹೆಂಡತಿ ಇಬ್ಬರು ಹೆಣ್ಮಕ್ಳು. ಅವ್ರಿಗೆ ಒಂದು ಗಂಡು ಮಗು, ಅವರು ಕೂಡ ಫೋಟೋ ತೊಗೊಂಡ್ರ ಜೊತೆಯಲ್ಲಿ. ಇನ್ನೊಬ್ಬ ಅಣ್ಣ ನೋಡಿ ಇಲ್ಲಿದ್ದಾರೆ, ಅವ್ರ ಮಕ್ಕಳು ಅಣ್ಣ ಇಲ್ಲಿದ್ದಾರೆ. ಇವ್ರು ಯಾವ ಥರ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅವರಿಂದ ಯಾರು ಮದುವೆ ಆಗುತ್ತೋ ಆ ಥರ ಹಿಂದೆ ಬರೋ ಅಂಥದ್ದು. ಮುಂದೆ ದೊಡ್ಡವರು ಮತ್ತು ಅವ್ರ ಹಿಂದೆ ಚಿಕ್ಕವರು ಅಂತ ಹೇಳ್ಬಿಟ್ಟು ಈ ಥರ ಸ್ಟೆಪ್ ಬೈ ಸ್ಟೆಪ್ ಆಗಿ ಈಗ ಬಂದು ದೇವರು ಇಲ್ಲಿದೆ ನೋಡ್ತಾ ಇರ್ಬೋದು. ಅದೇ ಸುತ್ತ ರೌಂಡ್ ಹಾಕ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡೋವಂಥದ್ದು. ಬನ್ನಿ ಅದು ಕೂಡ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ತುಂಬ ವರ್ಷಗಳಾದಮೇಲೆ ಮಾಡ್ತಾ ಇರೋದನ್ನ ನೋಡೋದಕ್ಕೆ ಅಂತೇಳಿ ತುಂಬ ಜನ ಬಂದಿದ್ದಾರೆ. ಎಲ್ಲ ನೆಂಟರು ಇರ್ಬೋದು, ಎಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬಾ ಜನ ಇದ್ದಾರೆ. ಯಾಕಂದರೆ ಅಷ್ಟು ಜನ 30 ವರ್ಷ ಆದಮೇಲೆ ಮಾಡ್ತಾ ಇರೋದಕ್ಕೆ ನೋಡೋರಿಗೆ ತುಂಬ ಕುತೂಹಲ ಇರುತ್ತೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ಇನ್ನೇನು. ಬನ್ನಿ.
ಆಮೇಲೆ ಅವ್ರು ನೀನು ಬರೋಕ್ಕೆ ಮುಂಚೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ. ಶೇನಾ ಎಲ್ಲಿ ಬಂದಿರೋದು? ಇಲ್ಲಿ ತುಂಬಾ ಜನ ಇದ್ದಾರೆ ಅಂದ್ಬಿಟ್ಟು ನಾವು ಒಂದು ಸೈಡಲ್ಲಿ ನಿಂತ್ಕೊಂಡಿದ್ವಿ. ಆದರೆ ನನ್ನ ಮಗ ಗಲಾಟೆ ಮಾಡ್ತಿದ್ದಾನೆ, ಬಾಮ್ಮ ಅಲ್ಲಿ ಹೋಗೋಣ ಬಾಮ್ಮ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಕುರಿ ಕಟ್ ಮಾಡ್ತಾರಲ್ವ ಅದನ್ನು ನೋಡ್ಬೇಕಂತೇಳಿ ಅವನು ಗಲಾಟೆ ಮಾಡ್ತಾಯಿದ್ದ. ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ವಿಡಿಯೋ ಬಿಡಿ. ಇವತ್ತು ನಾವು ಲೈಕ್ ಮಾಡಿಬಿಡ್ತೇವೆಲ್ಲ, ಕಮೆಂಟ್ ಮಾಡಿಬಿಡ್ತೇವೆ. ಮಾವ ಹೆಂಡ್ತಿ ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಪಕ್ಕದ ಮನೆಯವ್ರು ಇದ್ದರು, ಅವ್ರ ಜೊತೆ ಮಾತಾಡಿಸ್ಕೊಂಡು ಅವ್ರಾಗೆ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಮಾತಾಡ್ಸ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬರೋಷ್ಟೊಳಗಡೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಪೂಜೆ ಮಾಡ್ತಾಯಿದ್ದೆ, ಮಂಗಳಾರತಿ ಮಾಡಿ ಈಗ ದೀಪವನ್ನ ಬೆಳಗ್ಗೆ ಕುರಿಯನ್ನು ಕಟ್ ಮಾಡೋ ಅಂಥದ್ದು. ಈಗ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಇಲ್ಲಿ ತಟ್ಟೆ ಎಲ್ಲ ಜೋಡಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ತುಂಬ ಜನ ಇರೋದನ್ನ ಈಗ ಒಂದು ಸೈಡಿಂದ ವಿಡಿಯೋ ಮಾಡಿಕೊಂಡೆ. ನಾನು ಕೂಡ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟೆ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬರೋಷ್ಟರೊಳಗಡೆ ಇಲ್ಲಿ ಮಾವನ ಮಗಳು ಮತ್ತು ಮಾವ ಮಗಳ ಅಳಿಯ ಮತ್ತು ಸೊಸೆ ಇಲ್ಲಿ ಬಂದು ಅತ್ತೆ, ನಮ್ಮ ಅಪ್ಪ ಅವರ ಅಕ್ಕ ಅತ್ತೆ ಇದ್ದಾರೆ, ಅವರು ಮತ್ತು ಮಾವನ ಹೆಂಡ್ತಿ ಇಷ್ಟು ಜನನೂ ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಮನೆಗೆ ಬಂದ್ವಿ, ಅಲ್ಲಿ ಮಾತಾಡ್ಕೊಂಡು ಇಲ್ಲಿ ಮಾವ ಇದ್ದಾರೆ, ಅಮ್ಮ ಅವರ ಅಣ್ಣ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಯಾಕಂದರೆ ಸಾಕಾಯ್ತಲ್ಲ ಹೊರಡ್ಕೊಂಡು ಬರೋಷ್ಟರೊಳಗಡೆ. ಇಲ್ಲಿ ನಮ್ಮ ಅತ್ತೆ ನೋಡ್ತಾ ಇರ್ಬೋದು, ಅಪ್ಪ ಅವರ ಅಕ್ಕ ಇದು. ಈಚೆ ಬರೋಷ್ಟರೊಳಗಡೆ ಇಲ್ಲಿ ಮಿಲ್ಟ್ರಿಯವರೆಲ್ಲ ಬರ್ತಾಯಿದ್ದಾರೆ. ಯಾಕಂದರೆ ತುಂಬಾ ಟ್ರಾಫಿಕ್ ಜಾಮ್ ಇರ್ಬೋದು ಮತ್ತು ತುಂಬಾ ಜನ ರಶ್ ಆಗುತ್ತೆ ಅಂತೇಳಿ ಇವರೆಲ್ಲ ಮೇಂಟೆನೆನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆರ್ಮಿಯವ್ರು ಕೂಡ ಬಂದಿದ್ದಾರೆ. ಈಗ ಬಂದಮೇಲೆ ನೆಕ್ಸ್ಟ್ ಅವರು ಕೂಡ ಬಂದು ದೀಪ ಎತ್ಕೊಂಡು ಹೋಗಿದ್ರಲ್ವ, ಬಂದು ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದಂಥದ್ದು. ಈಗ ಮುಂದೆಗಡೆ ಬಂಡಿ ಹೋಗುತ್ತೆ, ಹಿಂದೆಗಡೆ ಇವರು ಹೋಗ್ತಾರಂತ ಈಗ ಬಂದು ಬಂಡಿ ಜೊತೆ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು 2 ದೇವರು ಕೂಡ ಅಲ್ಲಿ ತುಂಬ ಸ್ವಲ್ಪ ದೂರದಲ್ಲಿದೆ, ಅಲ್ಲಿ ಹೋಗ್ತಾ ಇರೋವಂಥದ್ದು. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಈಗ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಇರೋಂಥದ್ದು. ಇಲ್ಲಿ ನಿನ್ನೆ ಲಾಗಲ್ಲಿ ಹೇಳಿದ್ದೆ, ಬಸ್ ಸ್ಟ್ಯಾಂಡಲ್ಲಿ ಮೈನ್ ಎಂಟ್ರೆನ್ಸಲ್ಲಿ ಈ ಥರ ನೇಮ್ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಕೂಡ ವಿಡಿಯೋ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ತಂಗಿ ಫ್ರೆಂಡ್ ಕೂಡ ಸಿಗೋದು, ಅವ್ರ ಜೊತೆ ಮಾತಾಡಿಕೊಂಡು ಹೋಗ್ತಾ ಇರೋವಂಥದ್ದು. ಈಗ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ. ಬನ್ನಿ ಮುಂದೆಗಡೆ ಬಂಡಿ ಹೋಗ್ತಾ ಇದೆ ಮತ್ತು ಕೆಂಪೇಗೌಡ ಅದು ಇದು ಕೂಡ ಹೋಗ್ತಾ ಇದೆ ಟ್ರ್ಯಾಕ್ಟರ್ನಲ್ಲಿ. ಎಲ್ಲನೂ ಮುಂದೆ ಹೋಗ್ತಾಯಿದೆ, ಹಿಂದೆ ಇವ್ರು ಬರ್ತಾ ಇರೋವಂಥದ್ದು. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಅವ್ರು ಎಲ್ಲಾಗ್ತಾಯಿದೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಮತ್ತು ಗೊತ್ತಿರೋದಿಲ್ಲ ಎಲ್ಲಿ ಅಂತ ಹೇಳ್ಬಿಟ್ಟು. ಇದು ಬಂದು ಸಂಪಂಗೇರಿ ಗ್ರಾಮದಲ್ಲಿ ಆಗಿರೋವಂಥದ್ದು. ಸಂಪಂಗೇರಿ ಮತ್ತು ಇಮ್ರಳ್ಳಿ ಇವರು ಇಬ್ಬರು ಸೇರಿ ಮಾಡ್ತಾ ಇರೋವಂಥದ್ದು. ಫ್ರೆಂಡ್ಸ್, ಬಂಡಿ ದೇವ್ರ ಅಂದಮೇಲೆ ಬಂಡಿ ಇರಲೇಬೇಕಲ್ವ. ನೋಡ್ತಾ ಇರ್ಬೋದು ಬಂಡಿಗೆ ಎಷ್ಟೆಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. 2 ಬಂಡಿ ಇದೆ, 2 ಬಂಡಿ ಮತ್ತು ಹಿಂದೆಗಡೆ ಬರ್ತಾ ಇರೋವಂಥದ್ದು ದೀಪಗಳನ್ನ ಎತ್ಕೊಂಡು ಹಿಂದೆ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಇದು ಬಂದು ವೈಟ್ ಫೀಲ್ಡ್ ಅವ್ರದ್ದು, ಇಮ್ರಳ್ಳಿ ಅವ್ರದ್ದು ಬಂದು ಇದು ಬಂಡಿ. ಮುಂದೆ ಹೋಗೋದು ಬಂದು ಸಂಪಂಗೇರಿ ಅವ್ರದ್ದು ಬಂಡಿ. ಇಲ್ಲಿ ಬಂದು ಇಬ್ಬರು ಸೇರಿ ಒಟ್ಟಿಗೆ ಮಾಡ್ತಾ ಇರೋವಂಥದ್ದು ಬಂಡೆ ಅವರು. ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಬಂಡಿ ಜೊತೆ ನಿಂತ್ಕೊಂಡು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೊಂಡ್ವಿ. ಅದಕ್ಕೆ ಅವ್ರು ಕರೆದ್ಬಿಟ್ಟು ಇಲ್ಲಿ ಬಂದು ಫೋಟೋ ಇಡ್ಸ್ಕೊಬನ್ನಿ, ಏನೋ ಆ ಕಡೆ ಸೈಡಲ್ಲಿ ನಿಂತ್ಕೊಂಡಿದ್ದೀರ ಅಂತ ಹೇಳ್ಬಿಟ್ಟು ಎತ್ತು ಗುಮ್ಮುತ್ತೆ. ಅದಕ್ಕೆ ನಾವಂತೂ ಹೋಗಲಿಲ್ಲಪ್ಪ, ಅಕ್ಕ ಹೋಗಿ ಫೋಟೋ ಇಡ್ಸ್ಕೊಂಡ್ರು. ಸುಮ್ಮನೆ ಹೋಗಿ ಒಂದು ಫೋಟೋ ಇಡ್ಸ್ಕೊಂಡು ಬಂದುಬಿಟ್ವಿ ನಾವು. ಮತ್ತು ಇಲ್ಲಿ ಎಲ್ಲ ಒಟ್ಟಿಗೆ ಅಕ್ಕ ತಂಗಿರೆಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ, ಎಲ್ಲ ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಇದ್ದಿರಲ್ವ ಅಕ್ಕ ತಂಗಿರ ಮೇಲೆ ನೋಡಿ. ಈ ಥರ ಖುಷಿ, ನಮ್ಮ ಒಂದು ಎಂಜಾಯ್
ಮತ್ತು ಇಲ್ಲಿ ಬಂಡಿ ಇದಲ್ವ ಇಲ್ಲಿ ಬಂದು ಫೋಟೋ ಇಡ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕ ಅಂತೂ ಧೈರ್ಯವಾಗಿ ಇಡ್ಸ್ಕೊಂಡು ಅವ್ರೇನು ಮಾಡಲ್ಲ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ನಾನಂತೂ ಹೋಗಲೇ ಇಲ್ಲ ದೂರದಿಂದಲೇ ನಿಂತ್ಕೊಂಡಿದ್ದೆ ಇಲ್ಲಿ ತಂಗಿ ಕೂಡ ಇದ್ದಾಳೆ ನಾನು ಸುಮ್ಮನೆ ಆ ಥರ ಇಡ್ಸ್ಕೊಂಡು ಬಂದುಬಿಟ್ಟೆ ಅಷ್ಟೇ ನೋಡ್ಬೋದು. ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಎಷ್ಟು ಒಂದು ಜನ ಬರ್ತಾ ಇದ್ದಾರೆ ಮತ್ತು ರೋಡ್ ಅಲ್ವಾ ರೋಡ್ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ. ಇಲ್ಲಿ ಪೊಲೀಸವ್ರು ಕೂಡ ಇದ್ದಾರೆ ಅದನ್ನು ಹೋಗೋದಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಬನ್ನಿ ನೋಡಿಸ್ತೀನಿ. ನಾನಂತೂ ತುಂಬ ಹೊತ್ತು ಹೋಗಲಿಲ್ಲ ಯಾಕಂತಂದರೆ ಹಸ್ಬೆಂಡ್ ಬೇರೆ ಬಂದರು ಆ ಮಗನ ಗಲಾಟೆ ಬೇರೆ ಮಾಡ್ತಾ ಇದ್ದ. ಮತ್ತೆ ಇಲ್ಲಿ ತನಕ ಬಂದು ರಿಟರ್ನ್ ಹೊರಟೋದೆ ವಾಪಸ್ ಮನೆಗೆ ಹೊರಟೋದೆ. ಆಮೇಲೆ ಬಂದು ಮಗಳು ಮತ್ತು ತಂಗಿ ಇಬ್ಬರು ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನೇಮ್ ಬೋರ್ಡ್ಸು ಇಲ್ಲಿ ಒಂದೇ ಹತ್ರ ಹಾಕಿದ್ದಾರೆ ಯಾಕಂದರೆ ಯಾವ ಕಡೆಯಿಂದ ಬರಬೇಕು ಅಂತ ಹೇಳ್ಬಿಟ್ಟು ರೋಡು ತುಂಬ ಟ್ರಾಫಿಕ್ ಆಗುತ್ತೆ ಆ ಕಾರಣಕ್ಕೆ ಈ ಕಡೆಯಿಂದನೂ ಬರ್ಬೋದು ಅಂತ ಹೇಳ್ಬಿಟ್ಟು ನೇಮ್ ಬೋರ್ಡ್ ಹಾಕಿದ್ದಾರೆ. ಈಗ ಇನ್ನೊಂದು ದೇವಸ್ಥಾನ ಅಂತ ಬಂದರು ಅಂತ ಹೇಳಿದ್ರಲ್ವ ನೋಡಿ ಇಲ್ಲೇ ಈ ಥರ ಎರಡು ಹತ್ರ ಚಪ್ರ ಹಾಕಿ ಈ ಥರ ಪೂಜೆಯನ್ನು ಮಾಡಿರೋವಂಥದ್ದು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಗಳು ಇದನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ಬನ್ನಿ ಇನ್ನು ಏನದು ರೆಡಿಯಾಗಿ ಹೋಗೋಣ. ಫ್ರೆಂಡ್ಸ್ ಈಗ ರೆಡಿಯಾಗಿದೆ, ಸ್ಯಾರಿ ಕಟ್ಕೊಂಡು ನಾನು ಇದು ರೆಡಿಯಾಗಿದೆ. ಈಗ ಅಣ್ಣ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ. ಬನ್ನಿ ಹೋಗ್ಬಿಟ್ಟು ಫಂಕ್ಷನ್ ಎಲ್ಲ ಮುಗೀತು, ದೇವರೆಲ್ಲ ಮುಗೀತು, ಇನ್ನೇನಿದು ನಾನ್ ವೆಜ್ ಊಟ ಅಲ್ವಾ, ಊಟ ಮಾಡ್ಕೊಂಡು ಬರೋ ಅಂಥದ್ದು. ಇಲ್ಲಿ ಅಕ್ಕ ಮತ್ತು ಮಕ್ಕಳು ಎಲ್ಲ ಕುತ್ಕೊಂಡು ಎಲ್ಲ ಮಾತಾಡ್ತಾಯಿದ್ವಿ. ಬಾವ ಕೂಡ ಅವ್ರ ಸೈಡ್ ನಿಂತ್ಕೊಂಡಿದ್ದಾರೆ. ಇನ್ನೇನು ಎಲ್ಲ ರೆಡಿಯಾಗಿದ್ವಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ 1 ಗಂಟೆ 1:15 ಆಗಿದೆ. ಈ ಟೈಮಲ್ಲಿ ನಾವು ಊಟಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿರೋದು. ಇಲ್ಲಿ ತಂಗಿಯವರು ಎಲ್ಲರೂ ಇದ್ದಾರೆ. ಅಕ್ಕ ಒಟ್ಟಿಗೆ ನಾವು 5 ಜನ ಇದ್ವಿ. ತಂಗಿ ಒಬ್ಬಳು ಬಂದಿಲ್ಲ ಅಷ್ಟೇ. ಇಲ್ಲಿ 2ನೇ ಅಕ್ಕನೂ ಬಂದರು. ಇಲ್ಲಿ ಭಾವ ಕೂಡ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಈಗ ಅಣ್ಣ ಮನೆಗೆ ಊಟಕ್ಕೆ ಬಂದಿರೋವಂಥದ್ದು ಎಲ್ಲ ಒಟ್ಟಿಗೆ ಅಣ್ಣ ಮನೆಗೆ ಬಂದಿದ್ವಿ. ಇಲ್ಲಿ ಚಿಕನ್ ಸಾಂಬಾರು, ಮುದ್ದೆ, ಮಟನ್ ಸಾಂಬಾರು, ಕಬಾಬು, ಎಗ್ಗು ಮತ್ತು ಪಾಯಸ, ಬಿರಿಯಾನಿ ಎಲ್ಲನೂ ಮಾಡಿಸಿದ್ರು ಊಟ. ಅಣ್ಣ ಅಂತ ಹೇಳಿದ್ನಲ್ವ, ಅಣ್ಣ ತಮ್ಮಂದಿರು ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅವರೆಲ್ಲ ಒಟ್ಟಿಗೆ ಮಾಡಿಸ್ತಾ ಇರೋದು. ಚಿಕ್ಕಪ್ಪ ಮಕ್ಕಳು ಮತ್ತು ಅವರು ಎಲ್ಲ ಒಟ್ಟಿಗೆ ಮಾಡಿಸಿರೋಂಥದ್ದು. ಈಗ ಊಟ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಹೇಳ್ತಾಯಿದ್ರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು ಎಲ್ಲ ಒಟ್ಟಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಇವರೆಲ್ಲ ಬಂದು ನಮ್ಮ ದೊಡ್ಡಮ್ಮ ಮಕ್ಕಳು. ಇಲ್ಲಿ ದೊಡ್ಡಮ್ಮ ಅವ್ರು ಕೂಡ ಕಾಣಿಸಿದ್ರು, ನೀವು ನೋಡ್ತಾ ಇರ್ಬೋದು. ಮುಂದೆ ಬರಬೇಕಾದ್ರೆ ಇಬ್ಬರು ದೊಡ್ಡಮ್ಮ ಅವ್ರು ಬಂದು ಅಮ್ಮ ಅವ್ರ ಅಕ್ಕ ಅವ್ರ ಇಬ್ಬರನ್ನು ಮತ್ತು ಇಲ್ಲಿ ಬಂದು ಅವ್ರ ಮಕ್ಕಳು ಎಲ್ಲರೂ ಒಟ್ಟಿಗೆ ಇಲ್ಲಿ ಫಂಕ್ಷನ್ಗೆ ಬಂದಿದ್ರು, ಸಿಕ್ಕಿದ್ದಾರೆ. ಅದಕ್ಕೆಲ್ಲ ಮಾತಾಡಿಸ್ತಾ ಅವ್ರ ಜೊತೆಯಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ಈಗ ಎಲ್ಲರೂ ಇವ್ರ ಮನೆಗೆ ಬಂದಿದ್ವಿ, ಅವರು ಕೂಡ ಬಂದಿದ್ದರು. ಇಲ್ಲಿ ಬೇರೆಯವ್ರ ಮನೆಗೆ ಬಂದಿದ್ದು ಫಂಕ್ಷನ್ಗೆ. ಅದಕ್ಕೆ ನಾವು ಕೂಡ ಅಲ್ಲಿ ಬಂದಮೇಲೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ತುಂಬ ದಿವಸ ಆದಮೇಲೆ ಎಲ್ಲ ಒಟ್ಟಿಗೆ ಸಿಕ್ಕಿದ್ವಿ ಕಸಿನ್ಸ್ ಎಲ್ಲನೂ. ಆ ಕಾರಣಕ್ಕೆ ಇಲ್ಲೆಲ್ಲ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಮಾವ ಮನೆ ಇದೆ ಅಲ್ವಾ, ಅದಕ್ಕೆಲ್ಲ ಮಾವ ಮನೆಗೆ ಬಂದಿದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಇಲ್ಲಿ ಬರೋಷ್ಗಡೆ ಅಣ್ಣ ಮತ್ತು ಅವರೆಲ್ಲ ಇದ್ದಾರೆ, ಮಾವ ಎಲ್ಲ ಇದ್ದರು, ಮತ್ತು ಅವರ ಕಸಿನ್ಸ್ ಅವ್ರ ಹಸ್ಬೆಂಡು ಅವರು ಕೂಡ. ಇವಳು ಬಂದು ದೊಡ್ಡಮ್ಮ ಮಗಳೇ, ನಾನು ಇವಳು ತುಂಬಾ ಕ್ಲೋಸ್ ಸ್ವಲ್ಪ, ಅದಕ್ಕಾಗಿ ಇಬ್ಬರು ಫೋಟೋ ಇಸ್ಕೊತಾ ಇದ್ವಿ. ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡ್ತಾ ಎಲ್ಲರ ಮನೆಗೆ ಹೋಗಿ ಬರೋಷ್ಟೊಳಗೆ ಸಾಕಾಯ್ತು. ಹಾಗಾಗಿ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಬ್ಬರ ಮನೆಗೆ ಹೋಗಿದ್ವಿ. ಅವರು ಅಂತೂ ಊಟ ಮಾಡಲಿಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡ್ರು. ಆ ಕಾರಣಕ್ಕೆ ಮತ್ತೆ ಹೋಗೋ ಮನೆಯಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ. ಈ 2 ಮನೇಲಿ ಮಾತ್ರ ಅಷ್ಟೇ ಊಟ ಮಾಡಿದ್ದೀನಿ, ಎಲ್ಲೂ ಊಟ ಮಾಡಲಿಲ್ಲ ನಾವು. ಇನ್ನೇನು ಈವ್ನಿಂಗ್ ಆಗ್ತಾ ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. 5:30ಗೆ ಮಳೆ ಹನಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫಂಕ್ಷನ್ ಎಲ್ಲ ಇನ್ನೇನು ಮುಗಿದ ಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದು ಏನೂ ಗಟ್ಟಿ ಮಳೆ ಎಲ್ಲ ಏನೂ ಬಂದಿಲ್ಲ, ಸುಮ್ಮನೆ ಲೈಟಾಗೆಲ್ಲನೂ. ಅಷ್ಟರಲ್ಲಿ ನೋಡಿ ಈವ್ನಿಂಗ್ ಆಗ್ತಾ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಬಾಯ್ಸು ಮತ್ತು ಗರ್ಲ್ಸು ಎಲ್ಲನೂ ಡ್ಯಾನ್ಸ್ ಮಾಡ್ತಾಯಿದ್ರು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಹೇಳ್ತಾ